ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಹೈಕೋರ್ಟ್ನ ಟೆನ್ಷನ್ ಶುರುವಾಗಿದೆಯಾ? ಹೈಕೋರ್ಟ್ನಲ್ಲಿದೆ 23ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಸಲ್ಲಿಸಿರತಕ್ಕಂಥ ಅರ್ಜಿಯ ಮೇಲ್ಮನವಿ ವಿಚಾರಣೆ ಇರುತ್ತೆ. ಉಪಚುನಾವಣೆ ಫಲಿತಾಂಶದ ದಿನಾನೇ ಮೇಲ್ಮನವಿ ವಿಚಾರಣೆ ಕೂಡ ನಿಗದಿಯಾಗಿದೆ. ಇಲ್ಲಿ ಮುಡಾ ಪ್ರಕರಣದ ತನಿಖೆಗೆ ಆದೇಶವನ್ನು ಕೊಟ್ಟಿದ್ರಲ್ಲ ರಾಜ್ಯಪಾಲರು, ಇದನ್ನು ತಾವು ಗಮನಿಸಬೇಕು. ರಾಜ್ಯಪಾಲರ ಆದೇಶಕ್ಕೆ ತಡೆ ಕೊಡಬೇಕು, ಇದನ್ನು ತನಿಖೆಗೆ ಇದು ಮುಂದುವರಿಬಾರ್ದು ಅನ್ನೋದು ಒಂದು ಉದ್ದೇಶ ಮುಖ್ಯಮಂತ್ರಿಗಳದ್ದು. ಈ ಥರ ಏಕಸದಸ್ಯ ಪೀಠ ಈ ಒಂದು ತೀರ್ಪನ್ನು ಕೊಟ್ಟುಬಿಟ್ಟಿದೆ, ದಯವಿಟ್ಟು ಇದಕ್ಕೆ ತಾವು ತಡೆ ಕೊಡಬೇಕು, ಮುಂದುವರೆಯಕ್ಕೆ ಬಿಡಬಾರ್ದು ಅಂಥೇಳಿ ಮುಖ್ಯಮಂತ್ರಿಗಳ ವಿಚಾರ ಇತ್ತು. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ವಕೀಲರಾಗಿ ಅವರಿವತ್ತು ವಿಚಾರಣೆಯನ್ನು ಫೇಸ್ ಮಾಡ್ತಾರೆ. ವಿಚಾರಣೆ ಫೇಸ್ ಮಾಡಿದಂಥ ಕಾಲದಲ್ಲಿ ತುಂಬ ಅಗತ್ಯ ಇದೆಯಾ, ಇದು ತುರ್ತು ಅಗತ್ಯ ಇದೆ ಅಂತ ಹೇಳಿದಾಗ, ಹೌದು ಸ್ವಾಮಿ, ತುರ್ತು ಅಗತ್ಯತೆಯ ಸಂದರ್ಭವನ್ನು ಸೃಷ್ಟಿ ಮಾಡಲಾಗಿದೆ, ಹಾಗಾಗಿ ತಾವು ತುರ್ತಾಗಿ ಈ ಒಂದು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ಮನವಿಯನ್ನು ಮಾಡಿಕೊಳ್ತಾರೆ. ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾ ನೇತೃತ್ವದ ವಿಭಾಗೀಯ ಪೀಠದ ಮುಂದೆ ಅವರ ಮನವಿ ಇರುತ್ತೆ. ಇವತ್ತು ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹಾಜರಾಗಿ ಈ ಒಂದು ವಾದವನ್ನು ಅವರು ಮುಂದಿಡ್ತಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವಿಚಾರಣೆ ಇದೇ ತಿಂಗಳ 23ನೇ ತಾರೀಕಿಗೆ ನಿಗದಿಯಾಗಿದೆ. ಅವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ರಿಲೀಫ್ ಸಿಗಲ್ವಾ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ರೀತಿಯಲ್ಲಿ ಇದು ಕೂಡ ಒಂದು ಟೆನ್ಷನ್ ಅಂತಲೇ ಹೇಳಬೇಕು ಸಿದ್ದರಾಮಯ್ಯ ಅವರಿಗೆ.